ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳಕ್ಕೆ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನ ಕೊಡ್ತಾ ಇದೆ, ಹೊಸ ಟರ್ನ್ಗಳನ್ನ ಕೊಡ್ತಾ ಇದೆ ಮತ್ತು ಹೊಸ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟು ಅವರ ವಿಚಾರಣೆ ಕೂಡ ಎಸ್ಐಟಿ ತಂಡ ಮಾಡ್ತಾ ಇದೆ. ಇದೀಗ ಮತ್ತೊಂದು ಹಂತದಲ್ಲಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು. ಎಲ್ಲೂ ಕೂಡ ಆ ಸುದ್ದಿ ಪ್ರಸಾರವಾಗ್ತಿಲ್ಲ. ಯಾಕೆ ಮಹಾಬಲೇಶ್ವರ ಶೆಟ್ಟಿಯ ವಿಚಾರಣೆ ಎಸ್ಐಟಿ ತಂಡ ಮಾಡ್ತಾ ಇದ್ರು ಕೂಡ ಯಾಕೆ ಅದು ದೊಡ್ಡ ಮಟ್ಟದ ಸದ್ದಾಗ್ತಾ ಇಲ್ಲ? ಅದರ ಹಿಂದಿರುವಂಥ ಷಡ್ಯಂತ್ರ ಏನು? ಯಾಕೆ ಈ ಹಿಂದೆ ಮಹಾಬಲೇಶ್ವರ ಶೆಟ್ಟಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಯಾಕೆ ಈಗ ವೈರಲ್ ಆಗ್ತಿದೆ? ಆ ವೈರಲ್ ಹೇಳಿಕೆಯನ್ನು ಇಟ್ಕೊಂಡು ಎಸ್ಐಟಿ ತಂಡ ಯಾಕೆ ಮಹಾಬಲೇಶ್ವರ ಶೆಟ್ಟಿಯನ್ನು ಎನ್ಕ್ವೈರಿ ಮಾಡ್ತಾ ಇದೆ? ಜೊತೆಗೆ ಬೆಂಗಳೂರು ಪೋಸ್ಟ್ ಎನ್ನುವಂಥ ವೆಬ್ ಪತ್ರಿಕೆ ಸ್ಫೋಟಿಸಿದಂಥ ಆ ಸ್ಫೋಟಕ ಸೀಕ್ರೆಟ್ ಏನು? ನಾಳೆ ಸಮಾಧಿ ಹೇಗುವಂಥ ಕೆಲಸ ನಡೆಯುತ್ತಾ? ಮುಂದಿನ ಎಸ್ಐಟಿಯ ತಂಡದ ಪ್ಲ್ಯಾನ್ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಮೊದಲ ಹಂತವಾಗಿ ನಾನು ಮಹಾಬಲೇಶ್ ಶೆಟ್ಟಿ ಅವರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಾದ ನಂತರ ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ಮಾಡಿದಂಥ ಸ್ಫೋಟಕ ವರದಿ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಎಸ್ಐಟಿ ತಂಡ ಮಹಾಬಲೇಶ್ ಶೆಟ್ಟಿ ಅವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟು ಅವರ ವಿಚಾರಣೆಯನ್ನು ತೀವ್ರಗತಿಯಲ್ಲಿ ಮಾಡ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಸೌಜನ್ಯ ಪ್ರಕರಣದಲ್ಲಾಗಿರ್ಬೋದು, ಜೊತೆಗೆ ಹಿಂದೆ ಖಾಸಗಿ ಸುದ್ದಿ ಸಂಸ್ಥೆಗೆ ಕೊಟ್ಟಂತ ಒಂದು ಇಂಟರ್ವ್ಯೂಲಾಗಿರ್ಬೋದು, ಸಂದರ್ಶನದಲ್ಲಾಗಿರ್ಬೋದು, ಮಹಾಬಲೇಶ್ವರ ಶೆಟ್ಟಿ ಹೇಳ್ತಾ ಇದ್ರು, ನಾನು ಅಂದ್ರೆ ಸಮಾಧಿ ಹೇಗುವಂಥ ಕೆಲಸ ನಡೆದಿತ್ತಲ್ಲ ಕೆಲ ದಿನಗಳ ಹಿಂದೆ ಬೆಳ್ತಂಗಡಿಯ ತಾಲೂಕಿನ ಧರ್ಮಸ್ಥಳದ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಧಿ ಹೇಗುವಂಥ ಕೆಲಸ ಒಂದು ವಾರ 10 days 11 days ಆಯ್ತಲ್ಲ, ಆ ಸಂದರ್ಭದಲ್ಲಿ ಆಗಸ್ಟ್ 1 ಅಥವಾ ಆಗಸ್ಟ್ 2ನೇ ತಾರೀಕಿಗೆ ಮಹಾಬಲೇಶ್ ಶೆಟ್ಟಿ ಅವರು ಒಂದು ಸಂದರ್ಶನ ಕೊಡ್ತಾರೆ. ಅದ್ರಲ್ಲಿ ಹೇಳ್ತಾರೆ, ನಾನೇ ಖುದ್ದಾಗಿ 70 ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ 10 ರಿಂದ 15 ಬಾಡಿಗಳನ್ನ ಈ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಅಕ್ಕಪಕ್ಕ ಈ ಸಮಾಧಿ ಹೇಗುವಂಥ ಕೆಲಸ ಆಗ್ತಿದೆಯಲ್ಲ ಆ ಪಕ್ಕದಲ್ಲಿ ಖುದ್ದು ಸ್ಥಳದಲ್ಲಿ ಹೋಗಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಅದಾದ ನಂತರ ಅಲ್ಲೇ ಒಂದು 10 ಮೀಟರ್ಗಳ ಅಂತರದಲ್ಲಿ ಅವೆಲ್ಲವನ್ನು ಹೂತು ಹಾಕಿದ್ದೇವೆ ಅಂದ್ರೆ ಅವ್ರ ತಂಡ ಹೂತು ಹಾಕಿದ್ದೇವೆ, ಪೋಸ್ಟ್ ಮಾರ್ಟಮ್ ಆದ ನಂತರ ಹೂತು ಹಾಕಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರು. ಅದು ಕೂಡ ವೈರಲ್ ಆಗಿತ್ತು. ಅದಾದ ನಂತರ ಎಸ್ಐಟಿ ತಂಡ ಅವರಿಗೆ ನೋಟಿಸ್ ಕೊಟ್ಟು ಅವರ ಹೇಳಿಕೆಗೆ ಸ್ಪಷ್ಟೀಕರಣ ನೀಡುವಂತೆ ಮತ್ತು ಅದರ ಸತ್ಯಾಸತ್ಯತೆಯ ತಿಳಿಯುವುದರ ಬಗ್ಗೆ ಎಸ್ಐಟಿ ನೋಟಿಸ್ ಕೊಟ್ಟು ಅವರ ವಿಚಾರಣೆ ಕೂಡ ನಡೀತಾ ಇದೆ. ನೋಡಿ, ಇಲ್ಲಿ ಮತ್ತೆರಡು ಗಮನಿಸಬೇಕಾದಂಥ ವಿಷಯ ಅಂದ್ರೆ ಎಸ್ಐಟಿ ಮಹಾಬಲೇಶ್ವರ ಶೆಟ್ಟಿಗೆ ನೋಟಿಸ್ ಕೊಟ್ಟು ಅವರನ್ನ ತೀವ್ರ ವಿಚಾರಣೆ ಮಾಡಿದ್ರು ಕೂಡ ಎಲ್ಲೂ ಕೂಡ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇಲ್ಲ. ಅದು ಯಾಕೆ? ಅದರ ಹಿಂದಿನ ಒಂದು ಕಥೆ ಏನು? ಎಲ್ಲವೂ ಕೂಡ ಜನರು ಉತ್ತರಿಸಬೇಕಾಗತ್ತೆ ಮತ್ತು ಅದರ ಮುಂದಿನ ಹಂತದಲ್ಲಿ ಅದರ ತೀವ್ರ ಸ್ವರೂಪ ಅದರ ಸತ್ಯಾಸತ್ಯತೆ ಜನರಿಗೆ ತಿಳಿಯುತ್ತೆ. ಎರಡನೇದಾಗಿ ಮಹಾಬಲೇಶ್ವರ ಶೆಟ್ಟಿ ಹೇಳಿದ್ರು, ಒಂದು 70 ಬಾಡಿಗಳನ್ನ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಅದರಲ್ಲಿ 10 ರಿಂದ 15 ಅಥವಾ 20 ಬಾಡಿಗಳನ್ನ ಸ್ಥಳದಲ್ಲಿ ಆ ಹೂತು ಹಾಕಿರುವ ಸ್ಥಳದಲ್ಲಿ ಅದೇ ಸ್ಥಳದಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದ್ದೇನೆ ಮತ್ತು ಅವುಗಳನ್ನ ಅಲ್ಲಿ ಅಕ್ಕಪಕ್ಕ 10 ಮೀಟರ್ಗಳ ಅಂತರದಲ್ಲಿ ಹೂತು ಹಾಕಿದ್ದೇವೆ ನಮ್ಮ ತಂಡ ಅಥವಾ ಕಾರ್ಮಿಕರ ತಂಡ ಎನ್ನುವಂತ ಮಾತನ್ನು ಹೇಳಿದೆ. ನೋಡಿ, ಸ್ಥಳದಲ್ಲಿ ಮಹಾಜರ್ ಮಾಡುವಂತ ಸ್ಥಳದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಒಂದು ಪ್ರಮೇಯ ಅಥವಾ ಒಂದು ಕಾಲ ಯಾವ ಬರುತ್ತಂದ್ರೆ ಪೂರ್ತಿ ಹೆಣಕೊಳ್ತಾಗ ಅಲ್ಲಿ ಏನೂ ಆಗಲ್ಲ. ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ರೆ ಅಲ್ಲಿ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಯೂಸ್ ಆಗಲ್ಲ ಅಥವಾ ಅದರಿಂದ ಏನೂ ಆಗಲ್ಲ ಅಥವಾ ತುಂಬಾ ಕಷ್ಟ ಎನ್ನುವಂಥ ಸ್ಥಿತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗತ್ತೆ. ಅದೇ ಸ್ಥಿತಿಯಲ್ಲಿ ಇದ್ದಂಥ ಶವಗಳನ್ನ ಖುದ್ದು ಸ್ಥಳಕ್ಕೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ನೇತ್ರಾವತಿ ಸ್ನಾನಘಟ್ಟ ಅಕ್ಕಪಕ್ಕ ಬಿದ್ದಿರುವಂಥ ಬಾಡಿಗಳನ್ನ ಅದು ಆತ್ಮಹತ್ಯೆ ಮಾಡಿಕೊಂಡು ಕಾಲ್ಜಾರಿ ಬಿದ್ದದ್ದು ಅದು ಬೇರೆ ಕಾರಣಕ್ಕಾಗಿ ಬಿದ್ದಂಥ ಶವಗಳನ್ನು ನೀರಿನಲ್ಲಿ ತೇಲಿ ಬಂದು ಸೈಡಿಗೆ ಬಿದ್ದಂಥ ಶವಗಳನ್ನು ತಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಅದರಲ್ಲಿ ಯಾವುದೂ ಕೂಡ ಒಂದು ಮೂಳೆ ಸತ ಇರಲಿಲ್ಲ, ಒಂದು ಗಂಡು ಅಥವಾ ಹೆಣ್ಣು ಎನ್ನುವುದನ್ನ ಬಿಟ್ಟು ನಾವು ಅದರಿಂದ FSL ತಂಡದಿಂದ ಅಥವಾ ಏನೂ ಕೂಡ ಸಾಧ್ಯನೇ ಆಗ್ತಿರಲಿಲ್ಲ ಎನ್ನುವಂಥ ಮಾತನ್ನ ಸಂದರ್ಶನದಲ್ಲಿ ಹೇಳಿದ್ರು. ಅದರ ತೀವ್ರ ವಿಚಾರಣೆ ಈಗ ನಡೀತಾ ಇದೆ. ನೀವು ಅದನ್ನ ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ, ಯಾವಾಗ ಕೊಟ್ರಿ, 50 ಬಾಡಿಗಳನ್ನ ಸ್ಥಳದಲ್ಲಿ ಅದರ ಒಂದು UDR ಆಗಿದೆಯಾ ಅಥವಾ FIR ಆಗಿದೆಯಾ ಎಲ್ಲವೂ ಕೂಡ ಅಥವಾ ಅದು ಸಂಬಂಧಪಟ್ಟ ಪ್ರಶ್ನಾವಳಿಗಳನ್ನ ಕೂಡ SIT ಅಧಿಕಾರಿಗಳು ಕೇಳುವಂತ ಒಂದು ಮುನ್ಸೂಚನೆ ಇದೆ ಮತ್ತು ಅದನ್ನು ಕೇಳ್ತಾ ಇದ್ದಾರೆ ಕೂಡ. ಈ ಮಹಾಬಲೇಶ್ ಶೆಟ್ಟಿ ಅವರು ಯಾಕೆ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂದ್ರೆ, ನೋಡಿ, ಸೌಜನ್ಯ ಪ್ರಕರಣ ಆದಾಗ ಮೊದಲು ಸೌಜನ್ಯಳ ಒಂದು ದೇಹವನ್ನ ಅತ್ಯಾಚಾರವಾದ ದೇಹನ್ನ ಅಥವಾ ಮೃತದೇಹವನ್ನ ಅಡಮ್ ಎನ್ನುವಂತ ಒಬ್ಬ ಡಾಕ್ಟರ್, ಒಬ್ಬ ವೈದ್ಯ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಇಂಟರ್ಕೋರ್ಸ್ ಆಗಿಲ್ಲ. ಯಾಕಂದ್ರೆ ಸಂತೋಷ್ ರಾವ್ ಅವರಿಗೆ ಇಂಟರ್ಕೋರ್ಸ್ ಮಾಡುವಂತ ಒಂದು
ಶಕ್ತಿ ಇರಲಿಲ್ಲ, ಅವನಿಗೆ ಪಿಮೋಸಿಸ್ ಎನ್ನುವಂಥ ಕಾಯಿಲೆ ಇತ್ತು, ಹಾಗಾಗಿ ಇಂಟರ್ ಕೋರ್ಸ್ ಮಾಡುವಂಥ ಸಾಧ್ಯತೆ ಇರಲಿಲ್ಲ. ಒಂದು ವೇಳೆ ಅವನು ದೇಹಕ್ಕೆ ಒಂದು ತ್ರಾಸ ಕೊಟ್ಕೊಂಡು ಅದನ್ನು ಮಾಡ್ಲಿಕ್ಕೆ ಹೋದ್ರೂ ಕೂಡ ಆ ಒಂದು ಪ್ರೈವೇಟ್ ಭಾಗದಲ್ಲಿ ಗಾಯಗಳಾಗ್ತಿತ್ತು, ಅವನಿಗೆ ಅದನ್ನು ಅಲ್ಲಿ ಆಕ್ಟಿವ್ ಆಗಿರಲಿಲ್ಲ ಪಾರ್ಟು, ಅವನಿಗೆ ಪಿಮೋಸಿಸ್ ಇತ್ತು. ಹಾಗಾಗಿ ಅದನ್ನು ಅವನು ಒತ್ತಾಯಪೂರ್ವಕವಾಗಿ ಏನೋ ಮಾಡ್ಬೇಕಂತ ಹೊರಟ್ರೆ ಅಲ್ಲಿ ಆ ಪ್ರೈವೇಟ್ ಪಾರ್ಟಲ್ಲಿ ಗಾಯ ಆಗ್ತಿತ್ತು ಎನ್ನುವಂಥ ಒಂದು ರಿಪೋರ್ಟನ್ನು CBI ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕೊಟ್ಟಿದ್ರು. ಅದಾದ ನಂತರ ಆ ದೇಹವನ್ನು ಮತ್ತೆ ಮಹಾಬಲೇಶ್ವರ ಶೆಟ್ಟಿ ಅವರ ಹತ್ರ ತಂದಾಗ ಅವ್ರು ಹೇಳ್ತಾರೆ ಇಲ್ಲ ಗಾಯ ಆಗಿತ್ತು ಅಂದ್ರೆ ಸಂತೋಷ್ ರಾವ್ ಅವರ ಪ್ರೈವೇಟ್ ಪಾರ್ಟಿಗೆ ಗಾಯ ಆಗಿತ್ತು ಅನ್ನುವಂಥ ರಿಪೋರ್ಟ್ ಅನ್ನು ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ಯಾರ ರಿಪೋರ್ಟ್ ಸತ್ಯವಾಗಿದೆ? ಒಬ್ಬ ವೈದ್ಯಾಧಿಕಾರಿ ಹೇಳ್ತಾರೆ ಇಲ್ಲ, ಇಲ್ಲಿ ಪಿಮೋಸಿಸ್ ಇರೋದ್ರಿಂದ ಅವರು ಇಂಟರ್ಕೋರ್ಸ್ ಮಾಡಿದ್ರೆ ಒಂದು ವೇಳೆ ಅಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಗಾಯ ಆಗ್ತಿತ್ತು, ಆಕ್ಟಿವ್ ಆಗಿರಲಿಲ್ಲ ಪಾರ್ಟ್ ಎನ್ನುವಂಥ ಮಾತನ್ನ ರಿಪೋರ್ಟ್ ಅನ್ನು ಹೇಳಿದ್ರು ಆಡಮ್ ಅನ್ನುವಂಥರು. ಅದಾದ ನಂತರ ಮಹಾಬಲೇಶ್ವರ ಶೆಟ್ಟಿ ಹೇಳ್ತಾರೆ ಇಲ್ಲ, ಅಲ್ಲಿ ಗಾಯ ಆಗಿತ್ತು, ಸಂತೋಷ್ ರಾವ್ ಅವರ ಪ್ರೈವೇಟ್ ಭಾಗದಲ್ಲೂ ಕೂಡ ಗಾಯ ಆಗಿತ್ತು ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಯಾರ ಮಾತು ಸತ್ಯ? ಈ ಸತ್ಯ ಯಾವ ಹೊರ ಬರುತ್ತೆ? ಸೌಜನ್ಯ ಪರ ಹೋರಾಟಗಾರರ ಕೂಡಲೇ ನಿಮಗೆ ತಿಮರೋಡಿ ಅಥವಾ ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ಅನೇಕ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಅವರೆಲ್ಲನೂ ಕೂಡ SIT ತಂಡ ಕರೀತಾರೆ ಇದೆ, ಎನ್ಕ್ವೈರಿ ಮಾಡ್ತಾರೆ ಇದೆ, ಮತ್ತು ಅದು ದೊಡ್ಡ ಸುದ್ದಿ ಆಗ್ತಿದೆ. ಎಲ್ಲಿ ಸುದ್ದಿ ಆಯ್ತು ಅಂದ್ರೆ ಇಬ್ರು ಹೊಡೆದಾಡ್ಕೊಂಡು ಬಿಟ್ರು, ಇಬ್ರು ದೂರದರಾಗ್ಬಿಟ್ರು, ಮನೆ ಬಿಟ್ಟು ಸಮೀರ್ ಓಡಿಸ್ಬಿಟ್ರು, ಎಲ್ಲವೂ ಕೂಡ ಮಾಧ್ಯಮದಲ್ಲಿ ಚರ್ಚೆ ಆಗಿದೆ. ಆದರೆ SIT ತಂಡ ಮಹಾಬಲೇಶ್ವರ ಶೆಟ್ಟಿಗೆ SIT ನೋಟಿಸ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಆದಂಥ ದೇಹಗಳನ್ನ ಎಲ್ಲಿ ಹೂತಾಕಲಾಗಿದೆ, ಯಾಕೆ ಅದನ್ನ ಸಿಗ್ತಾ ಇಲ್ಲ? ಮಹಾಬಲೇಶ್ವರ ಶೆಟ್ಟಿ ಹೇಳಿದ್ದಾರೆ ಅಲ್ಲಿ 15ರಿಂದ 20 ಶವಗಳನ್ನ ನಾನು ಹೂತಾಕಿದ್ದನ್ನು ನೋಡಿದ್ದೇನೆ ಮತ್ತು ನಮ್ಮ ಪೋಸ್ಟ್ ಮಾರ್ಟಮ್ ಆದ ನಂತರ ಪೌರ ಕಾರ್ಮಿಕ ಅಲ್ಲಿ ಹೂತಾಕಿದ್ದಾರೆ ಅನ್ನುವಂಥ ಮಾತನ್ನ ಕೊಟ್ಟು ಹೇಳಿದರೆ, ಹಾಗಾದ್ರೆ ಆ ಹೂತಾಕಿದಂಥ ದೇಹಗಳು ಸಮಾಧಿಯಾಗುವಂಥ ಟೈಮಲ್ಲಿ ಯಾಕೆ ಸಿಗ್ಲಿಲ್ಲ ಎನ್ನುವಂಥ ಯಕ್ಷ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಸಿಗ್ಲೇಬೇಕೆನ್ನುವಂಥ ಒಂದು ಒತ್ತಾಯ ಸಿಗುತ್ತೆ ಎನ್ನುವಂಥ ಆತ್ಮವಿಶ್ವಾಸವನ್ನು ಮಹಾಬಲೇಶ್ವರ ಶೆಟ್ಟಿ ಅವರು ಸಂದರ್ಶನದಲ್ಲಿ ಕೊಟ್ಟಿದ್ದಾರೆ. ಇಲ್ಲೇ ತನಕ ನೋ ಬಾಡಿ ಹ್ಯಾಸ್ ಬಿನ್ ಫೌಂಡ್ ಅಥವಾ ನೋ ಹ್ಯೂಮನ್ ರಿಮೇನ್ಸ್ ಹ್ಯಾಸ್ ಬಿನ್ ಫೌಂಡ್ ಅಂತ ಅಂದ್ರೆ ಎಲ್ಲೂ ಒಂದು ಬಾಡಿ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟು ನಿಮಗೆ 10, 15, 20 ವರ್ಷದಲ್ಲಿ ಬಾಡಿ ಕರಗಿ ಹೋಗುವಂತ ಯಾವುದೇ ಅಂತ ಕಠಿಣವಾದ ಕೆಮಿಕಲ್ ಪದಾರ್ಥ ಅಥವಾ ಆಸಿಡಿಕ್ ಸಾಯಿಲ್ ಅಂತೂ ಇಲ್ವೇ ಇಲ್ಲ, ಸ್ವಲ್ಪ ಇರುತ್ತೆ. ಆದ್ರೆ ಅಂತ ಜಾಗದಲ್ಲಿ ಆಸಿಡಿಕ್ ಸಾಯಿಲು ಅಥವಾ ಬೆಂಕಿ ಉಗುಳುವಂತ ಒಂದು ಕೆಮಿಕಲ್ಲು ಇರುತ್ತೋ ಬಿಡುತ್ತೋ, ಅದು 10 ವರ್ಷದಲ್ಲಿ ಕರ್ಗೋಗುತ್ತೋ, ಅದೆಲ್ಲವೂ ಕೂಡ FSL ವರದಿಯಿಂದ ಅರ್ಥ ಆಗ್ಬೇಕಾಗುತ್ತೆ. ಅದ್ರ ಮೇಲ್ನೋಟಕ್ಕೆ ಇಲ್ಲಿ ಸತ್ಯಾಸತ್ಯತೆ ತಿಳಿದು ಬರಬೇಕಾಗತ್ತೆ. ಹಾಗಾಗಿ SIT ತಂಡ ಮಹಾಬಲೇಶ್ವರ ಶೆಟ್ಟಿಗೆ ನೋಟಿಸ್ ಕೊಟ್ಟು ತೀವ್ರವಾದ ವಿಚಾರಣೆಯನ್ನ ಮಾಡ್ತಿದೆ. ಇದು ಪಾರ್ಟ್ 1. ಪಾರ್ಟ್ 2 SIT ತಂಡದ ಮತ್ತೊಂದು ದೊಡ್ಡದಾದಂಥ ತೀವ್ರ ಕಾರ್ಯಾಚರಣೆ ಇದೆ. ಅಂದ್ರೆ SIT ತಂಡ ಬಂಗ್ಲಾ ಗುಡ್ಡಕ್ಕೆ ಜಯಂತ್ ಟಿ ಎನ್ನುವಂತ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಭೀಮಾ ತಂದ ಮೊದಲ ತಲೆಬುರುಡೆಯ ಸತ್ಯ ಶೋಧನೆಯನ್ನ ಮಾಡ್ತಾ ಇದೆ. ಅದರ ಹಂತವಾಗಿ ಅನೇಕ ವಿಚಾರಣೆಗಳು ನಡೆದು, ಆದರೆ SIT ತಂಡ ಯಾವುದನ್ನು ಕೂಡ ಬಹಿರಂಗ ಪಡಿಸಿರ್ಲಿಲ್ಲ. 3 ಸಲ ಕರ್ಕೊಂಡು ಹೋಗಿದ್ರು, 2 ಸಲ ಕರ್ಕೊಂಡು ಹೋದ್ರು, ಅಥವಾ ಅಲ್ಲ ಅದು ಸಿಕ್ತು ಇದು ಸಿಕ್ತು ಎನ್ನುವಂತ ಹೇಳಿಕೆಯನ್ನ ವಿಠಲಗೌಡರು ಕೊಟ್ಟಿದ್ರು. ಆದರೆ ಇದೀಗ ಬೆಂಗಳೂರು ಪೋಸ್ಟ್ ಎನ್ನುವಂತ ಒಂದು ವೆಬ್ ಪತ್ರಿಕೆ ಅತ್ಯಂತ ಸ್ಫೋಟಕವಾದ ವರದಿಯನ್ನೇ ಬಿತ್ತರಿಸಿದೆ. ಅದು ಮಧ್ಯಾಹ್ನ ಸುಮಾರಿಗೆ ಇವತ್ತು ಬಿತ್ತರಿಸಿದೆ. ದಿನವೊಂದು ಅಥವಾ 2 ದಿನಕ್ಕೊಂದು ಅತಿ ಸೂಕ್ಷ್ಮವಾದ ಈ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತ ವರದಿಯನ್ನು ಕೊಡ್ತಾ ಇದೆ. ಅದು ಕೂಡ ಕೆಲವೊಮ್ಮೆ ಸತ್ಯ ಆಗ್ತಾನೆ ಬಂದಿದೆ. ಇನ್ನು ಇವತ್ತು ಕೂಡ ಒಂದು ಸ್ಫೋಟಕ ವರದಿಯನ್ನು ಹೇಳಿದೆ. SIT ತಂಡ ಬಂಗ್ಲಾಗುಡ್ಡ ಆ ಪ್ರದೇಶವನ್ನ ಸೀಸ್ ಮಾಡಿದೆ. 3 ಬಾರಿ SIT ತಂಡ ಅಂದ್ರೆ ರಾತ್ರಿ ಹೊತ್ತಾಗಿರ್ಬೋದು, ಕೆಲವೊಂದು ಹೊತ್ತು ಅಲ್ಲಿ ಕಾಲವನ್ನು ಕಳೆದಿದೆ ಮತ್ತು ಅತ್ಯಂತ ಸೂಕ್ಷ್ಮವಾಗಿ ಅಲ್ಲಿ ಸ್ಥಳ ಮಹಾಜರನ್ನು ಮಾಡಿದೆ. ಹಾಗಾಗಿ SIT ತಂಡಕ್ಕೆ ಏನೋ ಒಂದು ಸಿಕ್ಕಿದೆ. ಕೆಲವೊಬ್ರು ಹೇಳ್ತಾರೆ 5 ಅಂತಾರೆ, ಕೆಲವೊಬ್ರು 8 ಅಂತಾರೆ, ಕೆಲವೊಂದು ಮಾಹಿತಿ ಹಾಗಿದೆ ಹೀಗಿದೆ ಎನ್ನುವ ಕಾರಣಕ್ಕಾಗಿ ಅಥವಾ SIT ತಂಡವೇ ಅಲ್ಲಿ ಹೋಗಿ SIT ತಂಡ ಬಂಗ್ಲಾ ಗುಡ್ಡವನ್ನ ನೋಡಿ ಸ್ಥಳ ಮಹಾಜರು ಮಾಡಿ ಕೆಲವೊಂದು ಕುರುಹುಗಳ ಸಿಕ್ಕ ಹಿನ್ನೆಲೆಯಲ್ಲಿ SIT ತಂಡ ನಿನ್ನೆ ಸಂಜೆ ಅಥವಾ ಇವತ್ತು ಆ ಪ್ರದೇಶವನ್ನ ಸೀಸ್ ಮಾಡಿದೆ. ಅಲ್ಲಿ ಸರ್ಪಗಾವಲು ಹಾಕಿದೆ. ಯಾರಿಗೂ ಅನುಮಾನವೇ ಬರದಂತೆ ಅಲ್ಲಿ ಪೊಲೀಸ್ ನಡೆ ನಿಗೂಢವಾಗಿದೆ ಎನ್ನುವಂತಹ ಸ್ಫೋಟಕ ವರದಿನ ತನ್ನ ಒಂದು ಪತ್ರಿಕೆ ಅಥವಾ ವೆಬ್ ಪೇಜ್ ಅಲ್ಲಿ ಹಾಕೊಂಡಿದೆ. ಜೊತೆಗೆ ನಾಳೆ ಅಥವಾ ನಾಡಿದ್ದು SIT ತಂಡ ಕೆಲವೊಂದು ಅಧಿಕಾರಿಗಳ ಜೊತೆ ಸಮಾಧಿ ಎಗೆಯುವಂತ ಕೆಲಸ ಕೂಡ ಮಾಡಬಹುದೇನೋ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಉಳ್ಳಂತ ಒಂದು ವರದಿಯನ್ನ ಇದೀಗ SIT ಮಾಡ್ತಾ ಇರುವಂತ ಕೆಲಸದ ಬಗ್ಗಾಗಿ SIT ಒಂದು ಕೆಲಸದ ಪರವಾಗಿ SIT ಒಂದು ತನಿಖೆಯನ್ನ ಬಿತ್ತರಿಸುವ ನಿಟ್ಟಿನಲ್ಲಿ ಈ ಬೆಂಗಳೂರು ಪೋಸ್ಟ್ ಎನ್ನುವಂತ ಪತ್ರಿಕೆ ಇದೀಗ ಸುದ್ದಿಯನ್ನ ಮಾಡಿದೆ. ಹಾಗಾಗಿ ನಾಳೆ ನಾಡಿದ್ದು ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಸತ್ಯಾಸತ್ಯತೆ ಹೊರಗೆ ಬರುತ್ತಾ ಬಿಡುತ್ತಾ ಅದೆಲ್ಲ ಬೇರೆ ಪ್ರಶ್ನೆ. ಅಥವಾ FSL ತಂಡ ಜೊತೆಗೆ SIT ತಂಡ ಎರಡೂ ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಮುಂದೆ ಏನೇ ಮಾಡಬೇಕು, ಈಗಾಗಲೇ ಕೆಲವೊಂದು ಹ್ಯೂಮನ್ ರಿಮೇನ್ಸ್ ಅನ್ನ FSL ಕಳಿಸಾಗಿದೆ, ಅದು ಕೂಡ ರಿಪೋರ್ಟ್ ಬಂದಿದೆಯಾ, ಅಥವಾ ಬೆಳ್ತಂಗಡಿಯ ಈ SIT ಠಾಣೆಯಲ್ಲಿ ಖುದ್ದು
ಇವತ್ತು ಕೂಡ ಖುದ್ದು ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು ವಿಚಾರಣೆ ಮಾಡ್ತಿದ್ದಾರೆ ಅಥವಾ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಕೆಲವೊಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ, ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಥವಾ ಯಾವ ಹಂತದಲ್ಲಿ ತನಿಖೆಯನ್ನು ಕೊಂಡೊಯ್ಯಬೇಕು. ಈಗಾಗಲೇ ತಿಮ್ರೋಡಿ ಅವರು ಕೂಡ ಕಳೆದ ಒಂದು 2 ದಿನ ಹಿಂದೆ ತಡರಾತ್ರಿ ಒಂದು SITಗೆ ದೂರು ಕೊಟ್ಟು 2006ರಿಂದ 2010 ತನಕ ಕೆಲವೊಂದು ಅಸಹಜ ಸಾವಾಗಿದೆ, ಅದನ್ನು UDR ಮಾಡಿದರೆ FIR ಮಾಡಿಲ್ಲ, FIR ಮಾಡಬೇಕು ಮತ್ತು ತನಿಖೆ ಆಗಬೇಕು ಮತ್ತು ತನಿಖೆ ಆಗಬೇಕು ಅನ್ನುವಂಥ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಎಲ್ಲವೂ ಕೂಡ ಈಗ ತನಿಖೆ ಆಗ್ತಿದೆ. ಆದರೆ ಒಂದು ಹಂತದಲ್ಲಿ SIT ತಂಡ ಮಹಾಬಲೇಶ್ ಶೆಟ್ಟಿಗೆ ನೋಟಿಸ್ ಕೊಟ್ಟು ತೀವ್ರ ವಿಚಾರಣೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ಸ್ಫೋಟಕವಾದ ವರದಿಯನ್ನು ಬಿತ್ತರಿಸಿ ಬಂಗ್ಲೆಗುಡ್ಡವನ್ನ ಸೀಸ್ ಮಾಡಿದೆ ಅನ್ನುವಂಥ ಕ್ವಶನ್ ಮಾರ್ಕ್ ಹಾಕಿ ಮತ್ತೆ ನಾಳೆ ಅಥವಾ ನಾಡಿದ್ದು ಸಮಾಧಿಯಾಗುವಂಥ ಕೆಲಸ ಆಗ್ಬಹುದು, ಎಕ್ಸಿಮೇಷನ್ ಆಗ್ಬಹುದು ಎನ್ನುವಂಥ ಕ್ವಶನ್ ಮಾರ್ಕ್ ಕೂಡ ಇಟ್ಟಿದೆ. ಹಾಗಾಗಿ ನಾಳೆ ನಾಡಿದ್ದು ಯಾವ ಡೆವಲಪ್ಮೆಂಟ್ ಕೂಡ ಆಗ್ಬಹುದು. ಯಾಕಂದ್ರೆ ನಾಳೆ ಸೋಮವಾರ ಎಲ್ಲವೂ ಕೂಡ AC ಆಫೀಸ್ ಆಗಿರ್ಬೋದು, ತಹಸೀಲ್ದಾರ್ ದಂಡಾಧಿಕಾರಿ ಆಗಿರ್ಬೋದು, ಎಲ್ಲವೂ ಕೂಡ ಮಾತುಕತೆ ಆಗಿ ಮುಂದೆ ಯಾವೆಲ್ಲ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಮುಂದೆ SIT ತಂಡ ಯಾವೆಲ್ಲ ಎನ್ಕ್ವೈರಿ ಮಾಡುತ್ತೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.